ಕಾರಣ ಏನು ಅಂದ್ರೆ ಇಷ್ಟೇ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಈ ಸರ್ಕಾರ, ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ. ಮುಂದಿನ ದಿನಗಳಲ್ಲಿ ನಾವು ಗುತ್ತಿಗೆದಾರರು ಇದೇ ಏನಾದರೂ ನಮ್ಮ ರಾಜಣ್ಣನ ಸಂಪುಟಕ್ಕೆ ತಗೊಳ್ಳಿಲ್ಲ ಅಂದ್ರೆ ಎಲ್ಲ ಕೆಲಸಗಳು, ಕಾಮಗಾರಿಗಳನ್ನ ಸ್ಥಗಿತಗೊಳಿಸ್ತೀವಿ. ಮತ್ತೆ ಈ ಮೀಡಿಯಾದವರು ದಯವಿಟ್ಟು ಏನ್ ಮಾಡಿದ್ರೆ ಗೊತ್ತಾ, ಪೂರ್ತಿ ಅಣ್ಣವ್ರು ಮಾತಾಡಿರೋ ವಿಡಿಯೋನ ಪೂರ್ತಿ ನೀವು ಪ್ಲೇ ಮಾಡಿಲ್ಲ, ಎಡಿಟ್ ಮಾಡಿ ಏನೋ ಅದೇನೋ ಮಾದೇಪುರದ್ದು ಸುಮ್ಮನೆ ಸ್ವಲ್ಪ ಎಡಿಟ್ ಮಾಡಿ ಅದನ್ನೇ ಪ್ಲೇ ಮಾಡ್ತಿದ್ರ. ಫುಲ್ ವಿಡಿಯೋ ಹೇಳಿ ಮಾದೇಪುರದಲ್ಲಿ ಕಳ್ಳನಾಗಿರೋ ಸತ್ಯ, ಕಳ್ಳ ವೋಟ್ ಮಾಡಿರೋ ಸತ್ಯ, ಆಮೇಲೆ ರಾಹುಲ್ ಗಾಂಧಿ ಪರವಾಗಿ ನಿಲ್ತೀನಿ, ನಂದೂ ಐತೆ ಪೂರ್ತಿ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಅದನ್ನ ನೀವು ಸ್ವಲ್ಪ ಮಾಡಿ, ಸ್ವಲ್ಪ ಎಡಿಟ್ ಮಾಡಿ ಅದನ್ನೇ ಪ್ಲೇ ಮಾಡ್ತಿದ್ರ. ನೀವು ಮೀಡಿಯಾದವರು ತಪ್ಪು ಸಂದೇಶ ಕಳಿಸಬೇಡಿ. ನಿನ್ನೆ ಪ್ರಜಾಶಕ್ತಿ ತುಮಕೂರು ಮೀಡಿಯಾದವರು ಪೂರ್ತಿ ವಿಡಿಯೋ ಹಾಕಿದ್ದಾರೆ ನೋಡಿ. ಅಣ್ಣವ್ರು ಮಾತಾಡಿರೋದು ಆ ಕ್ಲಿಪ್ ನೋಡಿದ್ರೆ ಸತ್ಯಾಂಶ ಏನು ಅಂತ ಗೊತ್ತಾಗ್ತದೆ. ರಾಹುಲ್ ಗಾಂಧಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವತ್ತು ಮಾತಾಡಿದ್ದಾರೆ, ಅದರಲ್ಲಿ ಪೂರ್ತಿ ವಿಡಿಯೋದಲ್ಲಿ ಮಾದೇಪುರದ್ದು ಮಾತಾಡಿದ್ದಾರೆ. ಅದನ್ನ ಯಾಕೆ ನೀವು ತಿರ್ಚಿದ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೊಂದು. ಮತ್ತೆ ರಾಹುಲ್ ಗಾಂಧಿನೂ ಅಷ್ಟೇ, ರಾಜಣ್ಣವರಿಗೆ ಆಗಿರೋ ಏನೋ ರಾಜಕೀಯದಲ್ಲಿ ವಯಸ್ಸಾಗಿರೋ ಅಷ್ಟು ರಾಹುಲ್ ಗಾಂಧಿಗೆ ವಯಸ್ಸಾಗಿಲ್ಲ. ಆತ ರಾಷ್ಟ್ರೀಯ ನಾಯಕ, ಒಂದು ಯೋಚನೆ ಮಾಡಿ ತೀರ್ಮಾನ ತಗೋಬೇಕಾಯಿತು. ನೋಟಿಸ್ ಕೊಟ್ಟು ಫಸ್ಟ್ ಹೇಳಿಕೆ ತಗೊಂಡು ಆಮೇಲೆ ತೀರ್ಮಾನ ತಗೋಬೇಕಾಯಿತು. ಒಂದು ತಾಲೂಕಿನ ಎಲ್ಲಾ ಗುತ್ತಿಗೆದಾರರ ಪರವಾಗಿ ನಾವು ಇಲ್ಲಿ ಸಭೆ ಸೇರುವ ಉದ್ದೇಶವೇನೆಂದರೆ, ಸಹಕಾರಿ ಸಚಿವರ ಕೆ ರಾಜಣ್ಣ, ಧೀಮಂತ ನಾಯಕರು, ಮಧುಗಿರಿ ತಾಲೂಕಿನ ಶಾಸಕರು ಅವರನ್ನು ಯಾವುದೇ ಇದು ಏನು ನೇರ ನುಡಿ ಮಾತಿಗೆ ಅವರನ್ನು ಸಹಕಾರ ಸಚಿವರಿಂದ ವಜಾ ಮಾಡಿರ್ತಾರೆ. ಅದರ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಸಮಿತಿಯನ್ನು ಖಂಡಿಸಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ಇದರಲ್ಲಿ ರಾಜಣ್ಣವರು ಅಂದಿರೋ ಮಾತಲ್ಲಿ ಯಾವುದೇ ತಪ್ಪಿಲ್ಲ. ಅವರು ಮೊದಲಿಂದನೂ ಅಷ್ಟೇ, ಅವರು ನೇರವಾಗಿ ಮಾತಾಡೋದು. ಅದೇ ರಾಜಣ್ಣ ಸಾಹೇಬರು ಬೇರೆ ಪ್ರತಿಪಕ್ಷದವ್ರು ಬೈದಾಗಲ್ಲ ಇದೇ ಕಾಂಗ್ರೆಸ್ನವ್ರು ಹೊಗಳಿದ್ದೀರಾ. ಆದರೆ ಇವತ್ತು ಈ ಅನ್ಯಾಯ ಯಾಕೆ ರಾಜಣ್ಣವ್ರಿಗೆ? ರಾಜಣ್ಣ ಅವರು ಒಂದು ಕಾಂಗ್ರೆಸ್ಸಿನ ಶಕ್ತಿ. ಮಧುಗಿರಿ ಒಂದೇ ಅಲ್ಲ, ತುಮಕೂರು ಜಿಲ್ಲೆ 10 ತಾಲೂಕುಗಳನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ಇದೆ ಅವ್ರಿಗೆ. ಅಂಥವ್ರನ್ನ ಶಕ್ತಿ ಕುಗ್ಗಿಸ್ಬೇಡ್ರಿ, ನಿಮ್ಮ ಪಾರ್ಟಿ ಇದೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ ನಾನು ಗುತ್ತಿಗೆದಾರರ ಪರವಾಗಿ ರಾಜಣ್ಣವ್ರನ್ನ ಮತ್ತೆ ವಾಪಸ್ಸು ನಿಮ್ಮ ಮೊದಲನೇದಾಗಿ ನಾನು ಗುತ್ತಿಗೆದಾರ ಸಂಘದ ಪರವಾಗಿ ಈ ಮಾಧ್ಯಮದವರಿಗೆ ವಂದಿಸ್ತಾ, ನಾನು ಈ ದಿವಸ ನಾವು ಏನು ಮಧುಗಿರಿ ತಾಲೂಕಿನಲ್ಲಿ ಗುತ್ತಿಗೆದಾರರ ಸಂಘ ಇವತ್ತು ನಾವು ಒಂದು ಸಭೆಯನ್ನು ಕರೆದು ನಮ್ಮ ಮಾನ್ಯ ಸಹಕಾರ ಸಚಿವರಾಗಿದ್ದಂಥ ಧೀಮಂತ ನಾಯಕ, ಬಡವರ ಬಂಧು ಮತ್ತು ಇಂದಿರಾ ಗಾಂಧಿಯ 20ನೇ ಅಂಶದ ಕಾರ್ಯಕ್ರಮದಲ್ಲಿ ಏನು ದೇವರಾಜ ಅರಸವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ನಡೆದು ಎಲ್ಲ ಸಮಾಜ ವರ್ಗದ ಬಡವರ ಏಳಿಗೆಗಾಗಿ ದುಡಿದಂಥ ವ್ಯಕ್ತಿ ಇವತ್ತು ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲೂ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿ ಪಕ್ಷವನ್ನು ಸಂಘಟನೆ ತಳಮಟ್ಟದಿಂದ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಲೋಕಸಭೆ ಎಲ್ಲ ಚುನಾವಣೆಯಲ್ಲೂ ಸಹ ಪಕ್ಷ ಸಂಘಟನೆ ಮಾಡಿ ಇವತ್ತಿನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಯೋದಕ್ಕೆ ಅವರೇ ಮಹಾ ಕಾರಣರಾಗಿರ್ತಾರೆ. ಇದಕ್ಕೆ ತಾವು ಈ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆದಂಥ ವಿಚಾರವನ್ನು ತಪ್ಪು ಗ್ರಹಕ್ಕೆ, ಅವರ ಮಾತಿನ ಅರ್ಥವನ್ನು ತಪ್ಪು ಗ್ರಹಿಕೆಯಾಗಿ ಅವರು ಯಾವಾಗಲೂ ಸಹ ಇದ್ದಂಗೆ ಹೇಳಿ ನಿಷ್ಠುರವಾದಿ, ಇದು ಒಂದು ಗಾದೆ ಇದೆ, ನಿಷ್ಠುರವಾದಿ ಪ್ರಪಂಚಕ್ಕೆ ವಿರೋಧಿ ಅಂತ. ಆ ರೀತಿ ತಪ್ಪು ಮಾಹಿತಿ ಅವರಿಗೆ ಮಾಹಿತಿ ದೊರೆತು ಇವತ್ತು ಏನು ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ನಾವು